ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ತುಂಬ ಸೂಪರ್ ಆಗಿದ್ದೀರಿ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಕನಕಪುರ ಮುಖ್ಯ ರಸ್ತೆ, ಬೆಂಗಳೂರು ಸಿಟಿ ಕನಕಪುರ ಮುಖ್ಯ ರಸ್ತೆಯ ಕೋಣನಕುಂಟೆಯಲ್ಲಿ ಈ ಒಂದು ಬಾಡಿಗೆ ಮನೆ ಇದೆ. ಬಾಡಿಗೆ ಮನೆಯ ಬೆಲೆ ಎಷ್ಟು, ತಿಂಗಳಿಗೆ ಎಷ್ಟು ಬಾಡಿಗೆ ಕಟ್ಟಬೇಕು, ಮೇಂಟೆನೆನ್ಸ್ ಎಷ್ಟಿದೆ, ಹಾಗೆ ಒಂದು ಫ್ಲೋರ್ ಫುಲ್ಲು ಈಗ ಖಾಲಿ ಇದೆ. ಯಾರಿಗೆಲ್ಲ ಈ ಬಾಡಿಗೆ ಮನೆ ಬೇಕು ದಯವಿಟ್ಟು ನೋಡಿ. ಈ ವಿಡಿಯೋದಲ್ಲಿ ಬಾಡಿಗೆ ಮನೆ, ಅದರ ಬೆಲೆ ಎಷ್ಟು, ಹಾಗೆ ಹಾಲ್ ಎಷ್ಟು ದೊಡ್ಡದಾಗಿದೆ, ರೂಮ್ ಇರ್ಬೋದು, ಈ ರೀತಿ ಎಲ್ಲ ವಿಷಯವನ್ನು ಪೂರ್ತಿ ವಿಷಯವನ್ನು ತಿಳಿತಾ ಹೋಗೋಣ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ ಬನ್ನಿ, ಇಲ್ಲಿ ಕೆಳಭಾಗದಲ್ಲಿ ಪಾರ್ಕಿಂಗ್ ಏರಿಯಾ ಇದೆ. ನೋಡ್ತಾ ಇದ್ದೀರಾ ಎಷ್ಟು ವಿಶಾಲವಾದ ಪಾರ್ಕಿಂಗ್ ಏರಿಯಾ. ನಾವು ಲಿಫ್ಟ್ ಮೂಲಕ ಮೇಲೆ ಬಂದಿದ್ದೀವಿ. ಈ ಮನೆಗೆ ಲಿಫ್ಟ್ ಇದೆ. 4ನೇ ಫ್ಲೋರಲ್ಲಿ ಈ ಒಂದು ಫ್ಲ್ಯಾಟ್ ಇದೆ. ಇದು ಬಾಡಿಗೆಗೆ ಬಿಟ್ಟಿದ್ದಾರೆ. ನೋಡಿ, ಇಷ್ಟು ಸಿಟ್ಟಿಂಗ್ ಏರಿಯಾ ಇಲ್ಲ ಆಚೆಗಡೆ ಕಾಣಿಸ್ತಾ ಇದೆ. ಇಷ್ಟು ದೊಡ್ಡದಾದ ಸಿಟ್ಟಿಂಗ್ ಏರಿಯಾ. ಹಾಗೆ ಹಾಲ್ ನೋಡ್ತಾ ಇದ್ದೀರಾ, ಎಷ್ಟು ದೊಡ್ಡದಾದ ವಿಶಾಲವಾದ ಹಾಲು. ನೋಡಿ, ದೊಡ್ಡ ದೊಡ್ಡ 2 ಕಿಟಕಿಗಳನ್ನು ಇಟ್ಟಿದ್ದಾರೆ. ಈ ಸೈಡ್ ಒಂದು ಕಡೆ ಮತ್ತು ಅಲ್ಲೊಂದು ಸೈಡ್ ದೊಡ್ಡ ವಿಂಡೋಗಳನ್ನು ಇಟ್ಟಿದ್ದಾರೆ. ನೋಡಿ, ಇದು ಟಿ ವಿ ಇನ್ಸ್ಟಾಲ್ ಮಾಡುವಂಥ ಜಾಗ, ಸ್ಪೇಸ್ ಅದು. ಇಷ್ಟು ವಿಶಾಲವಾದ ಹಾಲ್ ಇದೆ. ನೋಡ್ತಾ ಇದ್ದೀರಾ ಎಷ್ಟು ಗಾಳಿ ಬೆಳಕು. ಈ ಕಡೆ ನೀವು ಕಿಟಕಿ ಮೂಲಕ ನೋಡಿದ್ರೆ ಆ ಕಡೆ ಕೋಣನಕುಂಟೆ ಕ್ರಾಸ್ನಲ್ಲಿರುವಂತಹ ಪ್ರಿಸ್ಟೇಜ್ ಅಪಾರ್ಟ್ಮೆಂಟನ್ನು ಸಹ ನೋಡ್ಬೋದು. ಇಲ್ಲಿ ನೋಡ್ತಾ ಇದ್ದೀರಾ ಹಾಲು ಎಷ್ಟು ವಿಶಾಲವಾಗಿದೆ. ಹಾಗೆ ನೋಡಿ, ಇಲ್ಲಿ ರೂಮ್ ಇದೆ. ರೂಮ್ಗೆ ಹೋಗೋಣ. ರೂಮು ಒಂದು ಹಾಲ್ ಥರ ವಿಶಾಲವಾಗಿದೆ. ನೋಡಿ ಎಷ್ಟು ಗಾಳಿ ಇದೆ. ಕಿಟಕಿ ಇಟ್ಟಿದ್ದಾರೆ, ಬೆಳಕಿಗೆ ಅನುಕೂಲ ಇದೆ. ಸುತ್ತ ಕಿಟಕಿ ಇದೆ. ಹಾಗೆ ವಿಶಾಲವಾದ ನೋಡಿ, ಇಲ್ಲೊಂದು ವಾಶ್ರೂಮ್ ಇದೆ. ಎಷ್ಟು ಚೆನ್ನಾಗಿದೆ ವಾಶ್ರೂಮು, ನೀವು ನೋಡ್ಬೋದು. ವಾಶ್ರೂಮ್ ಒಳಗಡೆ ಹೋಗೋಣ. ಎಲ್ಲ ನೀಟಾಗಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಈಗ ಮೊದಲು ಒಬ್ಬರು ಬಾಡಿಗೆಗಿದ್ದರು, ಅವ್ರು ಖಾಲಿ ಮಾಡಿದ್ದಾರೆ. ನೋಡು, ವೆಟ್ ಏರಿಯಾ ಇದೆ, ಡ್ರೈ ಏರಿಯಾ ಇದೆ. ಎಲ್ಲ ಸಪ್ರೇಟಾಗಿ ಭಾಳ ವಿಶಾಲವಾಗಿ ಕಿಟಕಿ ಎಲ್ಲ ಚೆನ್ನಾಗಿದೆ. ಇಲ್ಲಿ ಲೈಟ್ ಬರ್ತಾ ಇಲ್ಲ ಅಷ್ಟೇ, ಒಂದು ಸ್ವಲ್ಪ ಕತ್ತಲಿದೆ. ವಾಶ್ ಬೇಸಿನ್ ಇದೆ. ಡ್ರೈ ಏರಿಯಾ, ವೆಟ್ ಏರಿಯಾ ಸಪ್ರೇಟ್ ಇದೆ. ಇಲ್ಲಿ ನೋಡಿ, ಗ್ಲೀಸರು ಸಹ ರೆಡಿ ಇದೆ. ಈ ಮನೆಗೆ ಗ್ಲೀಸರ್ ಇದೆ. ಹಾಗೆ ರೂಮು, ಒಂದು ರೂಮನ್ನು ನೋಡ್ಕೊಂಡ್ವಿ. ಈಗ ಹಾಲಿಗೆ ಬಂದಿದ್ದೀವಿ. ಮತ್ತೆ ನಾವು ಹಾಲಲ್ಲಿ ನೋಡ್ತಾ ಇದ್ದೀವಿ ಈ ಟೈಲ್ಸು ಎಷ್ಟು ಅದ್ಭುತವಾಗಿದೆ. ಹಾಗೆ ವುಡ್ಡಲ್ಲಿ ಸುಮಾರು ಜಾಗ ಮಾಡಿದ್ದಾರೆ. ಈಗ ಮತ್ತೊಂದು ರೂಮ್ಗೆ ಹೋಗೋಣ ನಾವು. 2ನೇ ಮಾಸ್ಟರ್ ಬೆಡ್ರೂಮ್ ಅಂತಲೇ ಹೇಳ್ಬೋದು. ನೋಡಿ, ಎಷ್ಟು ವಿಶಾಲವಾದ ವಿಂಡೋ ಇಟ್ಟಿದ್ದಾರೆ. ಕೆಳಭಾಗದಿಂದ ಮೇಲ್ವರೆಗೂ ಇಟ್ಟಿದ್ದಾರೆ. ಈ ಥರ ವಿಶಾಲವಾದ ಕಿಟಕಿ ಅಂದರೆ ಇಲ್ಲಿ ಗಾಳಿಗೆ ಬೆಳಕಿಗೆ 2 ಕಡೆ ವಿಂಡೋ ಇದೆ. ಮಾಸ್ಟರ್ ಬೆಡ್ರೂಮ್ ಇದು ತುಂಬ ವಿಶಾಲವಾಗಿದೆ, ತುಂಬ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಮಾಸ್ಟರ್ ಬೆಡ್ರೂಮು ನೋಡಿ. ಈಗ ಹಾಲ್ ನೋಡ್ತಾ ಇದ್ದೀರಾ. ನೋಡಿ, ಇಲ್ಲಿಂದ ಈ ಕಡೆಯಿಂದ ನೋಡಿದ್ರೆ ಹಾಲ್ ಎಷ್ಟು ವಿಶಾಲವಾಗಿ ಕಾಣಿಸ್ತಾ ಇದೆ ನಿಮಗೆ. ಈಗ ಕಿಚನ್ ರೂಮ್ಗೆ ಹೋಗೋಣ. ಓಕೆ, ನೋಡಿ ಇಲ್ಲಿ ಕಿಚನ್ ಎಷ್ಟು ಅಬ್ಬಬ್ಬಬ್ಬ ಎಷ್ಟು ದೊಡ್ಡದಿದೆ ನೋಡಿ. ಹಾಗೆ ಔಟ್ಸೈಡ್ ಇಲ್ಲಿ ಜಾಗ ಕೊಟ್ಟಿದ್ದಾರೆ. ಇಲ್ಲಿ ಅನೇಕ ಐಟಮ್ಸ್ಗಳನ್ನೆಲ್ಲ ಇಟ್ಕೊಬೋದು. ಹೊರಭಾಗದಲ್ಲಿ ಜಾಗ ಇದೆ, ಸಿಂಕ್ ಕೊಟ್ಟಿದ್ದಾರೆ. ಬಟ್ಟೆ ನೀವು ಒಣಗಾಕೊಳ್ಳಿಕ್ಕೆ ಜಾಗ ಇದೆ, ಡ್ರೈ ಮಾಡಲಿಕ್ಕೆ. ಗಾಳಿ ಬೆಳಕು, ವಿಶಾಲವಾದ ಜಾಗ, ಔಟ್ಸೈಡ್ ಇದೆ, ಸಿಟ್ಟಿಂಗ್ ಏರಿಯಾ, ಬಾಲ್ಕನಿ. ನೋಡಿ, ಈ ಥರ ಎಲ್ಲ ವಿಶಾಲವಾಗಿದೆ. ಬನ್ನಿ ಕಿಚನ್ಗೆ ಹೋಗೋಣ. ನೋಡಿ, ಕಿಚನ್ ಎಷ್ಟು ಎಲ್ ಶೇಪಲ್ಲಿ ಯಾವ ರೀತಿ. ಈಗ ನೋಡಿ, ಇಲ್ಲಿ ಎಲ್ಲ ರೆಡಿ ಇದೆ. ಇಲ್ಲಿ ಅಡುಗೆ ಮನೆಯಲ್ಲಿ ನೋಡ್ತಾ ಇದ್ದೀರಾ, ಗ್ಯಾಸ್ ಸ್ಟವ್ ಸಹ ರೆಡಿ ಇದೆ. ನೋಡಿ, ಇಲ್ಲಿ ವಿಂಡೋ ಇದೆ, ವಿಶಾಲವಾದ ವಿಂಡೋ. ಈ ಕಡೆ ಸಿಂಕ್ ಇದೆ, ತುಂಬ ಅಂದವಾಗಿ 2 ಕಡೆ ವಿಂಡೋ ಇದೆ. ಅಡುಗೆ ಮನೆಯೇ ಭಾಳ ವಿಶಾಲವಾಗಿದೆ. ಒಂದು ದೊಡ್ಡ ಹಾಲ್ ಅಂತಲೇ ಹೇಳ್ಬೋದು, ಅಷ್ಟು ವಿಶಾಲವಾಗಿದೆ.
ಅಡುಗೆ ಮನೆಯನ್ನು ನೋಡಿಕೊಂಡು ನಾವು ಈಚೆ ಬರ್ತಾ ಇದ್ದೀವಿ. ಈಗ ಹಾಲಲ್ಲಿ ನೋಡ್ತಾ ಇದ್ದೀವಿ. ಎಷ್ಟು ವಿಶಾಲವಾದ ಹಾಲ್, ತುಂಬ ಚೆನ್ನಾಗಿದೆ. ಕಿಟಕಿಗಳನ್ನು 2 ಇಟ್ಟಿದ್ದಾರೆ, ವಿಶಾಲವಾದ ಕಿಟಕಿಗಳು. ಇಲ್ಲಿಂದನೂ ಸಹ ಔಟ್ಸೈಡ್ ಹೋಗ್ಬೋದು. ಬನ್ನಿ ಬಾಲ್ಕನಿಯಿಂದ ಆಚೆ ಹೋಗೋಣ ಒಂದ್ಸಲ. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ ಕಿಟಕಿಯಿಂದ ಪ್ರೆಸ್ಟೇಜ್ ಅಪಾರ್ಟ್ಮೆಂಟನ್ನು ಸಹ ನೋಡ್ತಾ ಇದ್ದೀರಾ. ಕೋಣಂಕುಂಟೆಯ ಪ್ರೆಸ್ಟೇಜ್ ಅಪಾರ್ಟ್ಮೆಂಟ್. ಈ ಕಡೆ ಗಾಳಿ, ಬೆಳಕು, ಎಷ್ಟು ವಿಶಾಲವಾದ ಹಾಲು. ಔಟ್ಸೈಡು ಸಿಟ್ಟಿಂಗ್ ಏರಿಯಾನು ದೊಡ್ಡದಾಗಿದೆ ನೋಡಿ, ಎಷ್ಟು ದೊಡ್ಡದಾಗಿದೆ ಇಲ್ಲಿ. ಮತ್ತು ನಾವು ಔಟ್ಸೈಡ್ ಒಂದ್ಸಲ ನೋಡೋಣ. ಈ ಹಾಲಲ್ಲಿ ಈ ಕಡೆ ಕಿಟಕಿ ಇಟ್ಟಿದ್ದಾರೆ. ಇಲ್ಲೇ ಒಂದು ಡೋರ್ ಇದೆ. ಈ ಡೋರ್ ಮೂಲಕನೇ ನೋಡಿ, ವಿಂಡೋಗಳು ಒಂಥರ ಡೋರ್ ಥರ ಇದ್ದಾವೆ. ಅಷ್ಟು ಅಗಲವಾದ ಬಾಲ್ಕನಿ ನೋಡಿ, ಎಷ್ಟು ಉದ್ದವಾಗಿದೆ, ಎಷ್ಟು ಜಾಗ ಇದೆ ನೋಡ್ತಾ ಇದ್ದೀರಾ. ತುಂಬ ಚೆನ್ನಾಗಿದೆ. ಕೋಣಂಕುಂಟೆಯ ಪ್ರೆಸ್ಟೇಜ್ ಅಪಾರ್ಟ್ಮೆಂಟ್ ಎಲ್ಲ ಕಾಣಿಸ್ತಾ ಇದೆ ನಮಗೆ. ತುಂಬ ಚೆನ್ನಾಗಿದೆ. ಬಾಲ್ಕನಿ ಎಲ್ಲ ಅದ್ಭುತವಾಗಿದೆ. ಸ್ನೇಹಿತರೆ, ನೋಡ್ತಾ ಇದ್ದೀರಾ ಕೋಣಂಕುಂಟೆಯ ಪ್ರೆಸ್ಟೇಜ್ ಅಪಾರ್ಟ್ಮೆಂಟು ಸಹ ಇಲ್ಲಿಂದ ನಾವು ನೋಡ್ತಾ ಇದ್ದೀವಿ. ಬಾಲ್ಕನಿ ಅಷ್ಟೇ ಸೂಪರಾಗಿದೆ. ಯಾರಿಗೆಲ್ಲ ಈ ಥರ ಒಳ್ಳೆ ಗಾಳಿ ಬೇಕು, ನಮಗೆ ಒಳ್ಳೆ ಬೆಳಕು ಬೇಕು, ಡಿಸೆಂಟಾಗಿರಬೇಕು. ಒಂದು ಫ್ಲೋರಲ್ಲಿ ಒಂದೇ ಮನೆ ಇದು. ಲಿಫ್ಟ್ ಎಲ್ಲ ಇಟ್ಟಿದ್ದಾರೆ, ಪಾರ್ಕಿಂಗ್ ಏರಿಯಾ ಇದೆ, ಸಿಟ್ಟಿಂಗ್ ಜಾಗ ಇದೆ ನೋಡಿ. ಇಲ್ಲಿ ಔಟ್ಸೈಡ್ ಸಿಟ್ಟಿಂಗ್ ಏರಿಯಾ ಇದೆ. ಇದೇ ಒಂದು ದೊಡ್ಡ ಹಾಲ್ ಥರ ಇದೆ ಸಿಟ್ಟಿಂಗ್ ಏರಿಯಾ. ನೋಡ್ತಾ ಇದ್ದೀರಾ, ಇದೇ ಸಿಟ್ಟಿಂಗ್ ಏರಿಯಾ. ಔಟ್ಸೈಡಲ್ಲಿ ಜಾಗ ಇದೆ, ಎಲ್ಲ ಗ್ರಿಲ್ಸ್ ಹಾಕ್ಸಿದ್ದಾರೆ. ಯಾರು ಎಂಟ್ರಿ ಕೊಡಲಿಕ್ಕಾಗಲ್ಲ. ಮೇಲೆಲ್ಲ ಗ್ಲಾಸ್ ಫಿಟ್ಟಿಂಗ್ಸ್ ಮಾಡಿದ್ದಾರೆ ನೋಡಿ, ಎಷ್ಟು ವಿಶಾಲವಾಗಿದೆ. ಹೀಗೆ ಬರ್ತಾ ಇದ್ದಂಗೆ ಇಲ್ಲಿ ಒಂದು ಗೇಟನ್ನು, ಕಬ್ಬಿಣದ ಗೇಟನ್ನು ಇಟ್ಟಿದ್ದಾರೆ, ಲಾಕ್ ಮಾಡ್ಕೊಬೋದು. ಹೀಗೆ ಮೆಟ್ಟಿಲುಗಳು ಸಹ ಇದ್ದಾವೆ, ಸ್ಟೇರ್ ಕೇಸ್ ಇದೆ, ಪಕ್ಕದಲ್ಲಿ ಲಿಫ್ಟ್ ಇದೆ. ಲಿಫ್ಟ್ ಮೂಲಕ ನಾವು ಬರ್ಬೋದು, ಓಡಾಡ್ಬೋದು. ಕೆಳಭಾಗದಲ್ಲಿ ಪಾರ್ಕಿಂಗ್ ಏರಿಯಾ ಇದೆ. ಸ್ನೇಹಿತರೆ ಈಗ ಕೇಳ್ಬೋದು ಇದಕ್ಕೆ ಬಾಡಿಗೆ ಎಷ್ಟಾಗ್ಬೋದು ಅಂತ. ಸ್ನೇಹಿತರೆ, 50,000 ರೂಪಾಯಿ ಬಾಡಿಗೆ ಇದೆ. ಹಾಗೆ 2,000 ರೂಪಾಯಿ ಮೇಂಟೆನೆನ್ಸ್ ಇದೆ. ಕೆಳಭಾಗದಲ್ಲಿ ಫುಲ್ಲು ಪಾರ್ಕಿಂಗ್ ಏರಿಯಾ ಇದೆ, ಸೆಕ್ಯೂರಿಟಿನ ಇಟ್ಟಿದ್ದಾರೆ. ಹಾಗೆ ನೀವು 50,000 ರೂಪಾಯಿ ಬಾಡಿಗೆ ಕಟ್ಟಬೇಕಾಗುತ್ತೆ. ಪ್ರತಿ ತಿಂಗಳು 2,000 ರೂಪಾಯಿ ಮೇಂಟೆನೆನ್ಸ್ ಚಾರ್ಜಸನ್ನು ಕಟ್ಟಬೇಕಾಗುತ್ತೆ. ಸ್ಪೆಷಲ್ಲಾಗಿ ಲಿಫ್ಟ್ ಇದೆ, ಪಾರ್ಕಿಂಗ್ ಏರಿಯಾ ಇದೆ, ಬಸ್ ಸ್ಟ್ಯಾಂಡ್ ತುಂಬ ಹತ್ರದಲ್ಲಿದೆ. ಯಾರೆಲ್ಲ ಬೇಕು ದಯವಿಟ್ಟು ಕಮೆಂಟ್ ಮಾಡಿ. ಫೋನ್ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.